ಕನ್ನಡ ಕಿರುತೆರೆಯಲ್ಲಿ ಸೀರಿಯಲ್ಗಳ ಲೆಕ್ಕಾಚಾರ ವಾರದಿಂದ ವಾರಕ್ಕೆ ಬದಲಾಗ್ತಾ ಇರುತ್ತೆ. ಪ್ರತಿ ವಾರ ನಿರ್ದೇಶಕರು ಜನರನ್ನ ಸೆಳೆಯಲು ಒಂದಲ್ಲ ಒಂದು ಟ್ವಿಸ್ಟ್ ಕೊಡ್ತಾ ಇರ್ತಾರೆ. ಯಾವ ಧಾರಾವಾಹಿ ಹಿಟ್ ಆಯ್ತು, ಫ್ಲಾಪ್ ಆಯ್ತು ಎಂಬುದು ಪ್ರತಿ ವಾರದ ಟಿಆರ್ಪಿ ಮೂಲಕ ತಿಳಿಯಲಿದೆ. ಇದೀಗ 30ನೇ ವಾರದ ಟಿಆರ್ಪಿ ರೇಟಿಂಗ್ಸ್ ಹೊರಬಿದ್ದಿದೆ. ಈ ವಾರದ ವಿಶೇಷ ಎಂದರೆ ಜೀ ಕನ್ನಡದಲ್ಲಿ ಇತ್ತೀಚೆಗಷ್ಟೇ ಪ್ರಾರಂಭವಾದ ಕರ್ಣ ಧಾರಾವಾಹಿ ಕಿರುತೆರೆ ಲೋಕದಲ್ಲಿ ಸತತ 5ನೇ ವಾರವೂ ನಂಬರ್ 1 ಆಗಿ ಇತಿಹಾಸ ನಿರ್ಮಿಸಿದೆ. ತನ್ನ ಪ್ರೋಮೋ ಮೂಲಕ ದೊಡ್ಡ ಹೈಪ್ ಕ್ರಿಯೇಟ್ ಮಾಡಿದ್ದ ಕರ್ಣ ಧಾರಾವಾಹಿಯನ್ನ ಜನರು 2 ಕೈಗಳಿಂದ ಬಾಚಿಕೊಂಡಿದ್ದಾರೆ. ಇತರೆ ಎಲ್ಲ ಧಾರಾವಾಹಿಗಳನ್ನ ಮೆಟ್ಟಿ ನಿಂತು ಸತತ 4ನೇ ವಾರ ಕೂಡ ಕರ್ಣ ಧಾರಾವಾಹಿ ತನ್ನ ದಾಖಲೆಯನ್ನ ಮುಂದುವರೆಸಿದೆ. ಮೊದಲ ವಾರ ಕರ್ಣ ಧಾರಾವಾಹಿಗೆ ಅರ್ಬನ್ ಪ್ಲಸ್ ರೂರಲ್ನಲ್ಲಿ 10.2 ಟಿವಿಆರ್, ಎರಡನೇ ವಾರ 10.4 ಟಿವಿಆರ್, ಮೂರನೇ ವಾರ 10.2 ಟಿವಿಆರ್ ಲಭಿಸಿತ್ತು. 4ನೇ ವಾರ 9.6 ಟಿವಿಆರ್ ಪಡೆದಿತ್ತು. ಇದೀಗ 5ನೇ ವಾರ ಕರ್ಣ ಸೀರಿಯಲ್ಗೆ 10.1 ಟಿವಿಆರ್ ಲಭಿಸಿದೆ. ಇನ್ನು 9.8 ಟಿವಿಆರ್ ದಾಖಲಿಸಿ ಲಕ್ಷ್ಮೀ ನಿವಾಸ 2ನೇ ಸ್ಥಾನ ಪಡೆದುಕೊಂಡ್ರೆ, ನಾನಿನ್ನ ಬಿಡಲಾರೆ ಸೀರಿಯಲ್ 9.4 ಟಿವಿಆರ್ ಪಡೆದುಕೊಂಡು 3ನೇ ಸ್ಥಾನದಲ್ಲಿದೆ. ಅಣ್ಣಯ್ಯ ಸೀರಿಯಲ್ 9.3 ಟಿವಿಆರ್ ಪಡೆದು 4ನೇ ಸ್ಥಾನ ಮತ್ತು ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ 8.7 ಟಿವಿಆರ್ನೊಂದಿಗೆ 5ನೇ ಸ್ಥಾನದಲ್ಲಿದೆ. ಇನ್ನು ಕಲರ್ಸ್ ಕನ್ನಡದ ವಿಚಾರಕ್ಕೆ ಬಂದರೆ ಅರ್ಬನ್ ಅಂಡ್ ರೂರಲ್ ಮಾರ್ಕೆಟ್ನಲ್ಲಿ 5.5 ಟಿವಿಆರ್ ಪಡೆದು ನಂದಗೋಕುಲ ಸೀರಿಯಲ್ ಕಲರ್ಸ್ನ ನಂಬರ್ 1 ಧಾರಾವಾಹಿಯಾಗಿದೆ. ಭಾರ್ಗವಿ ಎಲ್ಎಲ್ಬಿ ಅರ್ಬನ್ ಅಂಡ್ ರೂರಲ್ ಮಾರ್ಕೆಟ್ನಲ್ಲಿ 5.4 ಟಿವಿಆರ್ ಪಡೆದುಕೊಂಡು 2ನೇ ಸ್ಥಾನದಲ್ಲಿದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ 5.1 ಟಿವಿಆರ್, ಮುದ್ದು ಸೊಸೆ ಧಾರಾವಾಹಿಗೆ 4.9 ಟಿವಿಆರ್ ಮತ್ತು ನಿನಗಾಗಿ ಧಾರಾವಾಹಿಗೆ 4.4 ಟಿವಿಆರ್ ಲಭಿಸಿದೆ.